ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೆಲವೊಂದು ಪ್ರಾಡಕ್ಟ್ಸ್ನ ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಹೋಮ್ ಡೆಕರ್ ಐಟಮ್ಸು. ಇದೆಲ್ಲ ಬಂದುಬಿಟ್ಟು ಬಿಲೋ 500 ರೇಂಜಲ್ಲೇ ಇದೆ. ಈ ನಡುವೆ ಎಲ್ಲ ಪ್ರಾಡಕ್ಟ್ಸನ್ನು ಓಪನ್ ಬಾಕ್ಸ್ ಡೆಲಿವರಿನೇ ಇದೆ. ಸೊ ಹೀಗಾಗಿ ಆಲ್ರೆಡಿ ಎಲ್ಲ ಓಪನ್ ಮಾಡಿಟ್ಟಿದ್ದೆ ಇದೆ ಬಾಕ್ಸಸ್ ಎಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಪ್ಲ್ಯಾಂಟು, ಆರ್ಟಿಫಿಷಿಯಲ್ಲು ಹ್ಯಾಂಗಿಂಗ್ ಪಾಟ್ ಥರ ಯೂಸ್ ಮಾಡ್ಬೋದು ಇದನ್ನು ನಾವು. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಲೀವ್ಸ್ ಕೂಡ ಎಷ್ಟೊಂದು ನ್ಯಾಚುರಲ್ ಆಗೇ ಕಾಣಿಸ್ತಾ ಇತ್ತು ಆ್ಯಂಡ್ ಇವನ್ ಪಾಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದ್ರ ಪ್ರೈಸ್ ಕೂಡ ತುಂಬ ಕಡಿಮೆನೇ ಇದೆ, 240 ರೇಂಜಲ್ಲೇ ಬರುತ್ತೆ. ನಾನು ಇದನ್ನು ಕಿಚನಲ್ಲಿ ಇಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಟೇಬಲ್ ಪ್ಲೇಸ್ ಮ್ಯಾಟು. ಇವಾಗ ನಾವು ಕಿಚನಲ್ಲಿ ಕುಕ್ಕಿಂಗಿಗೆಲ್ಲ ಗ್ಲಾಸ್ ವೇರ್ಸ್ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಅದ್ರ ಕೆಳಗಡೆ ಇದನ್ನು ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು ಜೂಟ್ ಮಟೀರಿಯಲಿಂದ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಆ್ಯಂಡ್ ಥಿಕ್ನೆಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಸೈಜ್ ಕೂಡ ತುಂಬ ದೊಡ್ಡದಾಗೇ ಇದೆ. ಕ್ವಾಲಿಟಿ ವೈಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇದು ಪ್ರೈಸ್ ಬಂದುಬಿಟ್ಟು 132 ರೂಪಾಯಲ್ಲೇನೋ ತರಿಸಿದ್ದೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ವಾಲ್ ಡೆಕರ್ ಐಟಮ್ಸು, ಫ್ರೇಮ್ ಥರ ಬರುತ್ತೆ, ಚಿಕ್ಕ ಚಿಕ್ಕ ಫ್ರೇಮ್ಸು. ನನಗೆ ಇಲ್ಲಿ ಬೆಡ್ರೂಮಲ್ಲಿ ಸ್ವಲ್ಪ ಮೇಕವರ್ ಎಲ್ಲ ಮಾಡೋದಿತ್ತು, ಹೀಗಾಗಿ ಇದನ್ನು ತರಿಸ್ಕೊಂಡಿದ್ದೆ. ಇದಕ್ಕೆ ಅವರು ಡಬಲ್ ಟೇಪನ್ನು ಕೊಟ್ಟಿರ್ತಾರೆ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥದ್ದು. ಇದು ಟೋಟಲ್ಲು 7 ಪೀಸ್ ಇರುತ್ತೆ ಒಂದು ಪ್ಯಾಕಲ್ಲಿ. ಇದು ಅಷ್ಟೊಂದೇನು ಹೆವಿ ಮಟೀರಿಯಲ್ ಇಲ್ಲ, ಸ್ವಲ್ಪ ಥಿನ್ನಾಗೇ ಇದೆ, ಬಟ್ ಆದರೂ ಕೂಡ ಲುಕ್ ವೈಸ್ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದುಬಿಟ್ಟು 150 ರೂಪಿ ರೇಂಜಲ್ಲಿದೆ. ಸೊ ಹೀಗಾಗಿ ಪ್ಲೇನ್ ವಾಲಲ್ಲಿ ಹಾಕಿದವಾಗ ಚೆನ್ನಾಗಿರತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಕೊಟ್ಟಿರೋ ಅಂಥ ಡಬಲ್ ಟೇಪನ್ನು ಇಲ್ಲಿ ಬ್ಯಾಗ್ ನಾವು ಸ್ಟಿಕ್ ಮಾಡಿಬಿಟ್ಟು ವಾಲಿಗೆ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಇನ್ನು ನೆಕ್ಸ್ಟು ಒಂದು ವಾಲ್ಪೇಪರ್ನ ತರಿಸಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಬೆಡ್ರೂಮಲ್ಲಿ ಒಂದು ಕಾರ್ನರ್ ಇದೆ, ಸೊ ಅದನ್ನು ಒಂಚೂರು ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ವಾಲ್ಪೇಪರು ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಇದು ಸಿಂಗಲ್ ಎಲ್ಲ ತರಿಸೋದಕ್ಕಾಗೋದಿಲ್ಲ, ಸೊ ನಾನು 2 ಪೀಸನ್ನು ತರಿಸ್ಕೊಂಡಿದ್ದೆ. ಬಟ್ ಇದು ಕೂಡ ಕಡಿಮೆನೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಸೊ ಹೀಗಾಗಿ ಇನ್ನೂ 2 ನಾನು ಆರ್ಡ್ರ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಬ್ಯಾಕ್ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಅದನ್ನು ತೆಗೆದ್ಬಿಟ್ಟು ನಾವು ವಾಲಿಗೆ ನೀಟಾಗಿ ಸ್ಟಿಕ್ ಮಾಡಿದ್ರೇ ಅದು ಚೆನ್ನಾಗಿ ಕೂರುತ್ತೆ. ಇದು ಸಿಂಗಲ್ ಪ್ರೈಸ್ ಬಂದುಬಿಟ್ಟು 90 ರೂಪಿ ಈಚು. ನಾನು 180 ರೂಪಿಗೆ 2 ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ವಾಲ್ ಫ್ರೇಮ್ಸೇ, ಆವಾಗಲೇ ತೋರಿಸಿದ್ದೆ ಅಲ್ಲೋ ಆಲ್ಮೋಸ್ಟ್ ಸೇಮೇ ಇದೆ, ಬಟ್ ನನಗಿದರಲ್ಲಿ ಕೆಲವೊಂದು ಗುಡ್ ವೈಬ್ಸ್ ಅಂತ ಎಲ್ಲ ಲೆಟರ್ಸ್ ಇರೋದಿತ್ತು, ಹಿಂಗಾಗಿ ಅದು ಚೆನ್ನಾಗಿ ಅನ್ನಿಸ್ತು ಅಂತ ತರಿಸ್ಕೊಂಡಿದ್ದೀನಿ. ಇದರಲ್ಲಿ 6 ಪೀಸ್ ಇರುತ್ತೆ. ಹಾಗೆಯೇ ಇದಕ್ಕೂ ಕೂಡ ಡಬಲ್ ಟೇಪ್ ಕೊಟ್ಟಿರ್ತಾರೆ ಸ್ಟಿಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಕ್ವಾಲಿಟಿ ಮಾತ್ರ ಇದು ಕೂಡ ಸೇಮೇ ಇತ್ತು, ಆವಾಗಲೇ ಫ್ರೇಮ್ ಇರೋ ಥರನೇ. ಆ್ಯಂಡ್ ಪ್ರೈಸ್ ಕೂಡ 150 ಒಳಗಡೆ ಇದೆ ರೇಂಜು. ಇನ್ನು ನೆಕ್ಸ್ಟ್ ಬಂದು ಫೋಟೋ ಫ್ರೇಮ್ಸನ್ನು ತರಿಸ್ಕೊಂಡಿದ್ದೆ. 3 ಫೋಟೋ ಫ್ರೇಮ್ಸನ್ನು ಆರ್ಡರ್ ಮಾಡಿದ್ದೆ ನಾನಿಲ್ಲಿ. 250ಗೆ 3 ಬರುತ್ತೆ. ಆ್ಯಂಡ್ ಸೈಜ್ ವೈಸ್ ಕೂಡ ಇದು ಚೆನ್ನಾಗಿ ದೊಡ್ಡದಾಗಿಯೇ ಇದೆ, A4 ಸೈಜು. ಕ್ವಾಲಿಟಿ ಓಕೆ ಇದೆ, ಅಷ್ಟೊಂದೇನು ಹೇಳ್ಕೊಳ್ಳೋಂಗೇನೂ ಇಲ್ಲ. ಬಟ್ ಆದರೂ ಕೂಡ ನನಗೆ ಸಿಂಪಲ್ಲಾಗಿ ಕಿಚನಲ್ಲಿ ಏನಾದರೂ ಹಾಕೋದಕ್ಕೆ ಅಂತ ಯೂಸ್ ಮಾಡ್ಕೋಬೋದು ಅಂತ ನಾನು ಇರಿಸ್ಕೊಂಡೆ ಇದನ್ನು. ಇದು ಬಂದುಬಿಟ್ಟು ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಥರ ಇದೆ ಮಟೀರಿಯಲ್ಲು. ಆ್ಯಂಡ್ ಬ್ಯಾಕ್ ಇದಕ್ಕೆ 2 ಹುಕ್ ಕೊಟ್ಟಿರ್ತಾರೆ. ನೀವು ಲ್ಯಾಂಡ್ಸ್ಕೇಪಲ್ಲಾದರೂ ಹಾಕ್ಕೋಬೋದು, ಯಾವ ಥರ ಆದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕೆಲವೊಂದು ಪ್ರಿಂಟ್ಸನ್ನು ತರಿಸ್ಕೊಂಡಿದ್ದೆ ಕಿಚನಲ್ಲಿ ಹಾಕೋದಕ್ಕೆ ಅಂತ. ಸೊ ಈ ಫ್ರೇಮ್ಸು ಅದಕ್ಕೆ ಓಕೆ ಅನ್ನಿಸ್ತು, ಸೊ ಹೀಗಾಗಿ ನಿಮಗಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಇದರಲ್ಲಿ ಈ ಥರ ಇರುತ್ತೆ ಫೈನಲ್ ಲುಕ್ಕು. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನೇ ತರಿಸ್ಕೊಂಡಿದ್ದೆ. ಇದು ಬಂದುಬಿಟ್ಟು ನನ್ನ ಹತ್ರ ಮುಂಚೆನೇ ಒಂದಿತ್ತು, ಒಂದು 6 ಇಯರ್ಸ್ ಬ್ಯಾಕ್ ನಾನು ಒಂದು ತರಿಸ್ಕೊಂಡಿದ್ದೆ. ಬಟ್ ಇವಾಗ ನನಗೆ ಇನ್ನೊಂದು ಪ್ಲ್ಯಾಂಟ್ ಬೇಕಾಗಿತ್ತು ಸೇಮ್ ಅಂತ ತರಿಸ್ಕೊಂಡೆ. ಇದು 250 ರೇಂಜಲ್ಲೇ ಇದೆ ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಆವಾಗ ತರಿಸ್ಕೊಂಡವಾಗೂ ತುಂಬ ಲೈಕ್ ಆಗಿತ್ತು ಅಂತ ಇವಾಗ ಇನ್ನೊಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ನಾನು ತರಿಸ್ಕೊಂಡಿರೋದು ಮುಂಚೆ ಪಾಟ್. ಇದು 2 ಏನಕ್ಕೆ ಅಂತಂದರೆ ಪಾಟು ನನಗೆ ಆ್ಯಕ್ಚುಲಿ ಹ್ಯಾಂಗ್ ಮಾಡೋದಕ್ಕೆ ಅಂತ ಬೇಕಾಗಿತ್ತು. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಚೈನ್ ಬಂದಿರೋ ಥರ ಹ್ಯಾಂಗಿಂಗ್ ಪಾಟ್ ಇದೆ. ಇದರಲ್ಲಿ ಈ ಥರ ಪ್ಲ್ಯಾಂಟನ್ನು ಹಾಕಿದರೆ ಚೆನ್ನಾಗಿರತ್ತೆ ಅಂತ. ಆ್ಯಂಡು ಇದು ಹ್ಯಾಂಗಿಂಗ್ ಪಾಟ್ ಬಂದುಬಿಟ್ಟು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು. ಇದು 499 ಈಚ್ ಇದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ, ಈ ಥರ ನನಗೆ ಸಿಕ್ಕಿರಲಿಲ್ಲ ಆನ್ಲೈನಲ್ಲಿ ಕೂಡ.
ಬಟ್ ರೀಸೆಂಟಾಗಿ ವೆಸ್ಟ್ ಸೈಡಲ್ಲಿ ಹೋದವಾಗ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಪಾಟಿಗೆ ಬಂದುಬಿಟ್ಟು ಈ ಥರ ಪ್ಲ್ಯಾಂಟನ್ನು ಇರಿಸಿದ್ರೆ ಚೆನ್ನಾಗಿರತ್ತೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ಇದು ಹಾಲಲ್ಲಿ ಹಾಕೋದಕ್ಕೆ ಚೆನ್ನಾಗಿರತ್ತೆ ಅಂತ 2 ಪಾಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ 2 ಹುಕ್ಕನ್ನ ಕೂಡ ತರಿಸ್ಕೊಂಡಿದ್ದೆ. ಅದು ತರಿಸ್ಕೊಂಡು ತುಂಬ ದಿನವೇ ಆಗಿತ್ತು. ಬಟ್ ನನಗೆ ಅದಕ್ಕೆ ಹ್ಯಾಂಗಿಂಗ್ ಪಾಟ್ ಚೆನ್ನಾಗಿರೋದು ಸಿಗ್ತಾನೆ ಇರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ತುಂಬಾ ದಿನ ಆಗಿದೆ ನಾನು ತರಿಸ್ಕೊಂಡು. ಹುಕ್ ಥರ ಇದೆ ಇದು. ನಾವಿಲ್ಲಿ ಸ್ಕ್ರೂ ಹಾಕಿಬಿಟ್ಟು ಇದನ್ನು ವಾಲಿಗೆ ಅಟ್ಯಾಚ್ ಮಾಡಿ ಇದಕ್ಕೆ ಈ ಥರ ಚೈನನ್ನು ಹ್ಯಾಂಗ್ ಮಾಡಿ ಹ್ಯಾಂಗಿಂಗ್ ಪಾಟ್ ಥರ ಯೂಸ್ ಮಾಡ್ಬೋದು. ಹಾಗೆಯೇ ನಾನು ಕೆಲವೊಂದು ಮೇಕ್ ಓವರ್ನ ಮಾಡಿದ ಮೇಲೆ ಅದರದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ವಾಲ್ ಮೌಂಟಿಂಗ್ ಸ್ಕ್ರೂ ಸೆಟ್ ಕೂಡ ಆರ್ಡ್ರ್ ಮಾಡಿದ್ದೆ. ಇದು 1 ಪ್ಯಾಕಲ್ಲಿ ಬಂದುಬಿಟ್ಟು 20 ಪೀಸಸ್ ಇರುತ್ತೆ. ಹಾಗೆಯೇ ಇದ್ರ ಪ್ರೈಸ್ ಬಂದುಬಿಟ್ಟು 145 ರೂಪಾಯಿ ಆಗುತ್ತೆ. ಸ್ಟಿಕ್ಕಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೆಯೇ 2 to 3 kg ವೇಟ್ ಎಲ್ಲ ಹೋಲ್ಡ್ ಮಾಡುತ್ತೆ ಇದು. ರೆಂಟ್ ಮನೆಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೆ. ಹಾಗೆಯೇ ಇದು ನೆಕ್ಸ್ಟ್ ಬಂದುಬಿಟ್ಟು ಲಿಟ್ಲ್ ಬುದ್ಧ ಮಾಂಗ್ಸನ್ನು ತರಿಸಿದ್ದೀನಿ. 4 ಪೀಸಸ್ ಬರುತ್ತೆ ಒಂದು ಸೆಟ್ಟಲ್ಲಿ. ಇದು ತುಂಬ ಚಿಕ್ಕದಾಗಿದೆ, ಬಟ್ ಆದರೂ ಕೂಡ ತುಂಬಾ ಕ್ಯೂಟಾಗಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಮಟೀರಿಯಲ್ ಇದು. ಎಲ್ಲಿ ಕೂಡ ರಫ್ ಫಿನಿಶಿಂಗು ಆ ಥರ ಏನೂ ಇಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು 115 ಆಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಒಂದು 2 ಡಾಲ್ ಇರೋವಂಥ ಒಂದು ಸ್ಟ್ಯಾಚ್ಯೂ ಇದು. ಇದು ಕೂಡ ಅಷ್ಟೇ, ನಾನು ಎಕ್ಸ್ಪೆಕ್ಟ್ ಮಾಡಿದ್ರಕ್ಕಿಂತ ತುಂಬಾ ಚಿಕ್ಕದಾಗಿ ಬಂದುಬಿಟ್ಟಿದೆ. ಬಟ್ ಆದರೂ ಕೂಡ ಇದನ್ನು ರಿಟರ್ನ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ನನಗೆ. ತುಂಬಾ ಕ್ಯೂಟಾಗಿರೋದ್ರಿಂದ ಪರವಾಗಿಲ್ಲ ಬಿಡು, ಇಟ್ಕೊಂಡ್ರೆ ಆಯಿತು ಅಂತ ಇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಚೇರ್ ಅಂತೂ ತುಂಬ ಚಿಕ್ಕದಾಗಿದೆ. ಆ್ಯಂಡ್ ಈ ಸ್ಟ್ಯಾಚ್ಯೂ ಸೈಜ್ ಬಂದುಬಿಟ್ಟು 5 ಸೆಂಟಿಮೀಟರ್ ಅಷ್ಟೇ ಹೈಟ್ ಬಂದುಬಿಟ್ಟು. ಬಟ್ ಆದರೂ ಕೂಡ ಫಿನಿಶಿಂಗ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 180 ರೂಪಾಯಿ. ಹಾಗೆಯೇ ಇದು ಎಲ್ಲದರದ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಚೆಕ್ ಮಾಡ್ಕೋಬೋದು. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.